ಈ ಸಂದರ್ಭ ಮಾರಮ್ಮ ದೇವಿಯ ಕೆಂಗೇರಿ ಊರ ಹಬ್ಬದ ಸುಂದರವಾದ ದೃಶ್ಯ. ಈ ದೃಶ್ಯದಲ್ಲಿ ನೀವು ಕಾಣ್ತಾ ಇದ್ದೀರಾ, ಮೈಲ್ಸಂದ್ರ ಹಾಗೂ ಕೆಂಗೇರಿ ದೇವತೆಗಳ ಸುಂದರವಾದ ಮಿಲನ. ಇದು ಸಂಪ್ರದಾಯದಂತೆ ಕೆಲವರು ಹೇಳ್ತಾರೆ ಇವರಿಬ್ಬರು ಅಕ್ಕ ತಂಗಿಯರು ಎಂದು. ಇದು ದಶಕಗಳಿಂದ ನಡೆದು ಬಂದಿರತಕ್ಕಂತಹ ಸಂಪ್ರದಾಯ. ಇವರಿಬ್ಬರ ಒಗ್ಗೂಡಿಕೆ ನಮಗೆ ನಮ್ಮ ಜೀವನದಲ್ಲಿ ನಾವು ಒಗ್ಗಟ್ಟಿನಿಂದ ಯಾವುದೇ ದ್ವೇಷವಿಲ್ಲದೆ ಜೊತೆಯಾಗಿ ಸಾಗಬೇಕೆನ್ನುವ ಒಂದು ಸುಂದರವಾದ ಸಂದೇಶವನ್ನು ಕೊಡುತ್ತೆ. ಅದು ಹಾಗಿರಲಿ. ಇದರ ಜೊತೆಯಲ್ಲಿ ಮಲ್ಲಿಗೆ ಮತ್ತಿತರೆ ಸುಂದರವಾದ ಹೂವಿನ ಅಲಂಕಾರಿಕ ಆರತಿಗಳು ಇದರ ಜೊತೆಯಾಗಿ ನಡೆದು ಬಂದು ಈ ಒಂದು ಊರ ಹಬ್ಬಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತವೆ. ಎಂಥ ಸುಂದರವಾದ ಕೈಚಳಕ! ಈ ಆರತಿಯನ್ನು ಮಾಡಿರ್ತಕ್ಕಂಥವ್ರು ನಂತರದಲ್ಲಿ ಈ ತಾಯಂದಿರನ್ನು ಹೊತ್ತಿರ್ತಂಥವರು ಸುಂದರವಾದ ನೃತ್ಯ ಪ್ರದರ್ಶನವನ್ನು ಮಾಡ್ತಾವ್ರೆ. ಈ ನೃತ್ಯ ಪ್ರದರ್ಶನಕ್ಕೆ ಸುತ್ತಮುತ್ತಲಿನ ಹಳ್ಳಿಯ ನಾಗರಿಕರು ಸಾಕ್ಷಿಯಾಗಿರುತ್ತಾರೆ. ಈ ವೈಭವೋಪೇತ ಅಲಂಕಾರಿಕ ನೃತ್ಯವನ್ನು ನೋಡಿ ಮೈ ಮನಸ್ಸನ್ನು ಸಂತೋಷಪಡಿಸುತ್ತಾರೆ. ತದನಂತರದಲ್ಲಿ ತಾಯಿಗೆ ಪೂಜಾ ಕಾರ್ಯಕ್ರಮವು ಪ್ರಾರಂಭವಾಗುತ್ತದೆ. ಇದು ಕೆಂಗೇರಿಯ ಮಾರಮ್ಮ ದೇವಿಯ ಗರ್ಭಗುಡಿ. ಇಲ್ಲಿ ಪುರೋಹಿತರು ತಾಯಿಗೆ ಮಹಾಮಂಗಳಾರತಿಯನ್ನು ಮಾಡುವ ಮುಖೇನ ಈ ಹಬ್ಬಕ್ಕೆ ಚಾಲನೆಯನ್ನು ನೀಡುತ್ತಾರೆ. ತದನಂತರದಲ್ಲಿ ಪುರೋಹಿತರು ಈ ಹೊಂಡಕ್ಕೆ ಪೂಜೆ ಸಲ್ಲಿಸಿ ತಾವು ಸಾಕ್ಷಿ ಎಂಬಂತೆ ಮೊದಲು ಈ ಹೊಂಡದಲ್ಲಿ ಹಾಯ್ದು ಬರುತ್ತಾರೆ. ನಂತರ ಮೈಲಸಂದ್ರದಿಂದ ಬಂದಿರತಕ್ಕಂತಹ ಹಾಗೂ ಕೆಂಗೇರಿಯ ಮಾರಮ್ಮ ದೇವಿಯನ್ನು ಹೊತ್ತಿರತಕ್ಕಂತಹ ಈ ನೃತ್ಯಗಾರರು ಈ ಸಂದರ್ಭದಲ್ಲಿ ಒಬ್ಬರಿಂದೊಬ್ಬರಂತೆ ನಡೆದು ಈ ತಾಯಿ ಮಾರಮ್ಮ ದೇವಿಗೆ ಈ ಜಾತ್ರಾ ಮಹೋತ್ಸವಕ್ಕೆ ಸಾಕ್ಷಿಯಾಗುತ್ತಾರೆ. ಜೊತೆಯಲ್ಲಿ ಮನ ಸೂರೆಗೊಳ್ಳುವ ಅಲಂಕಾರಿಕ ದೇವಿಯ ಸುಂದರವಾದ ಈ ಹೊಂಡವನ್ನು ಹಾಯ್ದು ಹೋಗುವ ಈ ಸುಸಂದರ್ಭ ನೋಡಲು ಬಹಳ ಸುಂದರ. ಇದು ಸುಮಾರು ತಲಾಂತರದಿಂದ ನಡೆದು ಬಂದಿರತಕ್ಕಂತಹ ಸಂಪ್ರದಾಯ ಕೂಡ ಸಹ. ಮೈಲಸಂದ್ರದಿಂದ ಆಗಮಿಸಿ ತದನಂತರದಲ್ಲಿ ಕರಗದಮ್ಮನ ದೇವಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜಾ ಕೈಕರ್ಯಗಳನ್ನು ನೆರವೇರಿಸಿ ನಂತರ ಗಂಗೆ ಪೂಜೆಯನ್ನು ನೆರವೇರಿಸಿ ತದನಂತರದಲ್ಲಿ ಈ ತಾಯಿಗೆ ಮಹಾಮಂಗಳ ಆರತಿಯನ್ನು ನೆರವೇರಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಾರೆ. ಇಲ್ಲಿ ಹೊಂಡದಲ್ಲಿ ಹಾಯುವುದು ಈ ಬಿಸಿಲಿನಲ್ಲಿ, ಈ ಕಡು ಬೇಸಿಗೆ ಬಿಸಿಲಿನಲ್ಲಿ ಅಷ್ಟು ಸುಲಭದ ಮಾತಲ್ಲ. ಇದಕ್ಕೆ ಮನಪೂರ್ವಕ ಭಕ್ತಿಯಿಂದ ಆಯ್ದರೆ ಏನೂ ಆಗುವುದಿಲ್ಲವೆಂದು ತಲಾಂತರದಿಂದ ನಡೆದು ಬಂದಿರತಕ್ಕಂತಹ
ಸಂಪ್ರದಾಯ. ಈ ಸಂಪ್ರದಾಯದಲ್ಲಿ ತಾಯಂದಿರು, ಮಕ್ಕಳು ಮತ್ತು ಪುರುಷರು ಎಲ್ಲರೂ ಹಾಯ್ದು ಹೋಗುತ್ತಾರೆ. ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಯಾವುದೂ ಇಲ್ಲ. ಈ ಒಂದು ಊರ ಹಬ್ಬಕ್ಕೆ ಒಗ್ಗಟ್ಟೇ ಎಲ್ಲದಕ್ಕೂ ಮೂಲ ಮಂತ್ರವೆಂಬಂತೆ ಸಾಕ್ಷಿಯಾಗಿದೆ. ಈ ಸಂದರ್ಭದಲ್ಲಿ ಆರತಿಯನ್ನು ಎತ್ತ ತಾಯಂದಿರು ಒಬ್ಬೊಬ್ಬರೇ ಈ ಒಂದು ಕೊಂಡದಲ್ಲಿ ಆಯ್ದು ಹೋಗುತ್ತಾರೆ. ಮಕ್ಕಳೆನ್ನದೆ ಪುರುಷರೆನ್ನದೆ ಎಲ್ಲರೂ ಸಹ ಈ ತಾಯಿಗೆ ಭಕ್ತಿಪೂರ್ವಕವಾಗಿ ನಡೆದುಕೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ಯಾವುದೇ ಕಡುಬಿಸಲು, ಬಾಯಾರಿಕೆ, ಹಸಿವು ಯಾವುದೂ ಇರುವುದಿಲ್ಲ.